ಆತ್ಮಾವಲೋಕನ ನಿಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳ ಹಾಸ್ಯಮಯವಾಗಿ ನಾನು ನಗಾಡ್ತಾ ತಮ್ಮನ್ನು ನಗಿಸುವ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ. ನಕ್ಕಿ ಬಾಯಿ ಹುಣ್ಣಾಗೋದ್ರ ಜೊತೆಗೆ ಹೊಟ್ಟೆ ಹುರಿಯಷ್ಟು ಕೂಡ ನಾನು ನಗಾಡಿದ್ದೇನೆ. ನಿಮ್ಮನ್ನು ಕೂಡ ಹಾಗೆ ಒಂದು ನಗೆಯ ಒಂದು ಅಮಲೆಗೆ ಅಂತಂದರೆ ನಗೆಯ ವ್ಯಸನಕ್ಕೆ ಕೊಂಡೊಯ್ತಾ ಇದ್ದೇನೆ, ಕ್ಷಮಿಸಬೇಕು. ನಗೆ ಅನ್ನೋದು ಭವರೋಗವನ್ನು ಕಳೆಯುವಂತಕ್ಕಂತಹ ದಿವ್ಯ ಔಷಧ. ನಗ್ತಾ ಇರಬೇಕು. ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಸ್ವಲ್ಪನಾದರೂ ನಗೆ ಟಾನಿಕ್ ಅನ್ನೋದು ನಮ್ಮ ಒಂದು ಪರಿಸರದಲ್ಲಿ ಸಿಕ್ಕೇ ಸಿಗುತ್ತೆ. ಅದು ನಮ್ಮ ಜೀವನವನ್ನು ಉತ್ತೇಜನ ಕೂಡ ಗೊಳಿಸುತ್ತೆ. ಇರಲಿ, ಒಂದು ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು. ಅವರು ನೀತಿ ಪಾಠವನ್ನು ಬೋಧನೆ ಮಾಡ್ತಾಯಿದ್ರು. ಅಲ್ಲಿದ್ದ ಮಕ್ಕಳಿಗೆ ಟೀಚರ್ ಹೇಳ್ತಾರೆ, ಈಗಿನ ಕಾಲದಲ್ಲಿ ನಾವೆಲ್ಲರೂ ಸ್ವಾರ್ಥಿಗಳಾಗಬಾರ್ದು, ನಿಸ್ವಾರ್ಥತೆ ನಮ್ಮಲ್ಲಿ ಎದ್ದು ಕಾಣಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಉಪನಿಷತ್ ವಾಕ್ಯವನ್ನು ಹೇಳ್ತಾಯಿದ್ರು ಟೀಚರ್ ಮಕ್ಕಳಿಗೆ. ಹಾಗಾಗಿ ಮಕ್ಕಳೇ, ಎಲ್ಲರೂ ನಿಸ್ವಾರ್ಥರ ಕಡೆಗೆ ನಾವು ಹೋಗೋಣ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆ ಮಾಡಿ ದೇವರಲ್ಲಿ ಎಲ್ಲರಿಗೂ, ಇಡೀ ಪ್ರಪಂಚದಲ್ಲಿ ನೆಲೆಸಿರೋ ಎಲ್ಲ ದೇಶದ ರಾಷ್ಟ್ರಗಳಿಗೂ ಜನಗಳಿಗೂ ಕೂಡ ಒಂದು ದೇವರು ದೀರ್ಘಾಯಸ್ಸು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಟೀಚರ್ ಮಕ್ಕಳಿಗೆ ಹೇಳ್ತಾರೆ. ಎಲ್ಲ ಮಕ್ಕಳು ಕೂಡ ಟೀಚರ್ ಹೇಳಿದ್ದಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಅಂತ ಎದ್ದೇಳ್ತಾರೆ. ಆದರೆ ಅಲ್ಲಿದ್ದ ಪುಟ್ಟ ಮಾತ್ರ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸು ಒಲ್ಲಲಿಲ್ಲ. ಅವನು ಮಾತ್ರ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಟೀಚರ್ ಸೂಕ್ಷ್ಮವಾಗಿ ಆ ಪುಟ್ಟನನ್ನು ಗಮನಿಸಿ, ಯಾಕೆ ಪುಟ್ಟ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ, ನೀನು ಮಾತ್ರ ಯಾಕೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತ ಕೇಳಿದಾಗ ನಮ್ಮ ಪುಟ್ಟ ಹೇಳ್ತಾನೆ, ಟೀಚರ್, ನಮ್ಮಪ್ಪ ಒಬ್ಬ ಡಾಕ್ಟರ್, ನೀವು ಹೇಳಿದ ಹಾಗೆ ಪ್ರಾರ್ಥನೆ ಮಾಡಿ ಎಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡಿಬಿಟ್ಟರೆ ನಮ್ಮ ಅಪ್ಪನಿಗೆ ಕೆಲಸವೇ ಇಲ್ಲದ ಹಾಗಾಗುತ್ತೆ, ನಮ್ಮ ಕುಟುಂಬ ಸಂಪೂರ್ಣವಾಗಿ ಬೀದಿ ಪಾಲಾಗೋದು ನಿಶ್ಚಿತ ಅಂತ ಹೇಳ್ತಾನೆ. ಇವನು ಮುದ್ದಾಗಿ ಕೊಟ್ಟ ಉತ್ತರನ ಟೀಚರ್ ಕೇಳಿ ಕೂಡ ಅವರು ಕೂಡ ನಗಾಡ್ತಾರೆ. ಇರಲಿ, ಇದೊಂದು ಪುಟ್ಟ ಹಾಸ್ಯ. ಮುಂದಿನ ಹಾಸ್ಯಕ್ಕೆ ಹೋಗೋದಾದರೆ, ನ್ಯಾಯಾಲಯದಲ್ಲಿ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಸೇರಿರ್ತಾರೆ. ಒಂದು ಸಭೆ ರೀತಿ ಸೇರಿರ್ತಾರೆ, ವಕಾಲತ್ತಿರುತ್ತೆ ಸೇರಿರ್ತಾರೆ. ನ್ಯಾಯಾಧೀಶರು ಎಂದಿನಂತೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆವತ್ತಿನ ಮೊಕದ್ದಮೆ ಒಂದು ಕಳ್ಳತನದ ವಿಚಾರಣೆ ನಡೀತಾ ಇರುತ್ತೆ. ಒಂದು ಬೃಹತ್ ಕಳ್ಳತನ ಆಗಿರುತ್ತೆ, ಅದ್ರ ಬಗ್ಗೆ ವಿಚಾರಣೆ ನಡೀತಿರುತ್ತೆ. ನ್ಯಾಯಾಧೀಶರ ಮುಂದೆ ಇದ್ದ ಕಟ್ಟೆಯಲ್ಲಿ ನಿಂತಿದ್ದ ಆರೋಪಿ ನಮ್ಮ ನ್ಯಾಯಾಧೀಶರು ಕೇಳ್ತಾರೆ, ಅಲ್ಲ ಕಣಯ್ಯ, ಕಳ್ಳತನ ಮಾಡಿದೆ, ದೇವಸ್ಥಾನದಲ್ಲೇ ಯಾಕೆ ಮಾಡಿದೆ, ಅದು ದೇವರ ವಿಗ್ರಹನೇ ಯಾಕೆ ಕಳ್ಳತನ ಮಾಡಿದೆ ಅಂತ ಕೇಳಿದಾಗ ಆ ಆರೋಪಿ ಹೇಳ್ತಾನೆ, ಸ್ವಾಮಿ, ದೊಡ್ಡವರು ನಮಗೆ ಹೇಳ್ಕೊಟ್ಟಿದ್ದಾರೆ, ಏನೇ ಕೆಲಸ ಮಾಡಿದ್ರು ಕೂಡ ದೇವರಿಂದನೇ ಶುರು ಮಾಡಬೇಕು ಅಂತ ಹೇಳಿ, ಹಾಗಾಗಿ ನಾನು ದೇವರಿಂದನೇ ಶುರು ಮಾಡಿದೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ನ್ಯಾಯಾಧೀಶರು ಕೂಡ ಏನೂ ಮಾತಾಡದೆ ತುಟಿಕ್ ಪಿಟಕ್ ಅನ್ನೋದೇ 1-2 ನಿಮಿಷ ಸ್ತಬ್ಧರಾಗಿ ಬಿಡ್ತಾರೆ. ಹೀಗೆ ಒಂದು ಕಾರ್ನಲ್ಲಿ 1-2-3 ಜನ ಒಂದು 3 ಸ್ಟಾರ್ ಹೋಟೆಲಿಗೆ ಬರ್ತಾರೆ. 3 ಸ್ಟಾರ್ ಹೋಟೆಲ್ನಲ್ಲಿ ಬಂದೊಡನೆ ಸೀದಾ ಡೈನಿಂಗ್ ಹಾಲಿಗೆ ಹೋಗಿ ಊಟ ಮಾಡ್ತಾರೆ. ಅಲ್ಲಿದ್ದ ವೆಯ್ಟರ್ ಇವರು ಊಟ ಮುಗಿಸಿದ ಮೇಲೆ ಬಿಲ್ಲನ್ನ ತಂದು ಕೊಡ್ತಾನೆ. ಊಟ ಮಾಡಿದ ಆತ ವೆಯ್ಟರ್ ಕೊಟ್ಟ ಬಿಲ್ಲನ್ನು ನೋಡಿ ಅದಕ್ಕೇನು ಹಣ ಪಾವತಿಸಿ ಎಕ್ಸ್ಟ್ರಾ ವೆಯ್ಟರ್ಗೆ ಅಂತ ಹೇಳಿ 100 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಅಂತ ಕೊಡ್ತಾ ಹೇಳ್ತಾನೆ, ವೆಯ್ಟರ್, ನಿನ್ನ ಊಟ ಆಯಿತಾ ಅಂತ ಆ ವೆಯ್ಟರ್ನ ಕೇಳ್ತಾನೆ ಈ ಯಜಮಾನ, ಕಾರಿನಿಂದ ಬಂದು ಇಳಿದ ಊಟ ಮಾಡಿದ ಯಜಮಾನ. ಅದಕ್ಕೆ ಆ ವೆಯ್ಟರ್ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಇಲ್ಲೆಲ್ಲೂ ಊಟ ಮಾಡೋದಿಲ್ಲ, ಇಲ್ಲೆಲ್ಲ ಕಲೆಕ್ಷನ್ ಆದ ನಂತರ ನಾನು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತೇನೆ ಅಂತ ಹೇಳಿದಾಗ ಆತ ಬೆರಗಾಗ್ತಾನೆ. ಹೀಗೆ ನಾವು ಪ್ರತಿನಿತ್ಯ ಜೀವನದಲ್ಲಿ ಅದೆಷ್ಟೇ ಕಷ್ಟ, ನೋವು, ನಲಿವು ಕೂಡ ಬಂದರೂ ಕೂಡ ಸ್ವಲ್ಪನಾದರೂ ಹಾಸ್ಯ ಅನ್ನೋದು ನಮಗೆ ಟಾನಿಕ್ ಇದ್ದ ಹಾಗೆ, ಭವರೋಗದ ಕಳೆಯುವ ಒಂದು ಟಾನಿಕ್. ನಮ್ಮ
ಜೀವನ ಶೈಲಿ, ಇವತ್ತಿನ ಜೀವನ ಶೈಲಿ ಯಾಂತ್ರಿಕ ಜೀವನ ಶೈಲಿ ಆಗಿದೆ. ಈ ಯಾಂತ್ರಿಕ ಜೀವನ ಶೈಲಿಯ ಮಧ್ಯೆ ಈ ಥರ ನಗೆಯ ಟಾನಿಕ್ ನಮಗೆ ಆಗಾಗ ಸಿಗ್ತಾ ಇದ್ದಾಗ ನಮ್ಮ ಜೀವನ ಒಂದು ರೀತಿಯ ಬಾಳುವಿಕೆ ನಮ್ಮ ಹಿರಿಯರ ಥರನೇ ತುಂಬ ದೀರ್ಘಕಾಲ ಬದುಕ್ತೀವಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.